ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ. ICC ಚಾಂಪಿಯನ್ಸ್ ಟ್ರೋಫಿ 1ನೇ ಮ್ಯಾಚ್ ಪಾಕಿಸ್ತಾನ ನ್ಯೂಜಿಲ್ಯಾಂಡ್ ಇತ್ತ. ಪಾಕಿಸ್ತಾನದ ತಮ್ಮ ಊರಾಗ ತಮ್ಮದ ಮಾನ ತಕೊಂಡ್ ಮನಿಗ್ ಹೋದ್ರ ಅವ್ರ. ಇನ್ನು ಉಳಿದಿದ್ದ 2ನೇ ಮ್ಯಾಚ್ ನಮ್ದು ಇಂಡಿಯಾ ಬಾಂಗ್ಲಾದೇಶ ಇತ್ತ. ಬಾಂಗ್ಲಾದೇಶ ಎಂತ ಭಾರಿ ಬ್ಯಾಟಿಂಗ್ ಆಡಿದ್ರ. ಫಸ್ಟಿಗೆ 5 ವಿಕೆಟ್ ಕಳ್ಕೊಂಡ್ ಆಮೇಲೆ 6ನೇ ವಿಕೆಟಿಗೆ ಪಾರ್ಟ್ನರ್ಶಿಪ್ ಭಾರಿ ಆಡಿದ್ರು ಅವ್ರ. 150 ರನ್ ಪಾರ್ಟ್ನರ್ಶಿಪ್ ಆಡಿದ್ರ. ಟೋಟಲ್ 259 ರನ್ ಹೊಡೆದಾರ. ಆಮೇಲೆ ಅಲೌಟ್ ಆಗ್ಬಿಟ್ರ. ಯಾಕಪ್ಪ ಅಂತಂದ್ರ ಶಮಿ 5 ವಿಕೆಟ್ ತೆಗದಾನ. ಮೊಹಮ್ಮದ್ ಶಮಿ 5 ವಿಕೆಟ್ ಆಯ್ತು. ಆಮೇಲೆ ಅಕ್ಷರ್ ಪಟೇಲ್ 2 ವಿಕೆಟ್ ಹ್ಯಾಟ್ರಿಕ್ ಹಾಕಿತ್ತು. ಬಟ್ ರೋಹಿತ್ ಶರ್ಮಾ ಒಂದ್ ಕ್ಯಾಚ್ ಮಿಸ್ ಮಾಡ್ಬಿಟ್ಟ. ಅಲ್ಲೇ ಮ್ಯಾಚ್ ಪಾರ್ಟ್ನರ್ಶಿಪ್ ಬೆಳಕ ಕಾರಣ ಅದ ಕ್ಯಾಚ್. ಅದು ಒಂದು ಮತ್ತೊಂದು ಹಾರ್ದಿಕ್ ಪಾಂಡ್ಯ ಒಂದ್ ಕ್ಯಾಚ್ ಮಿಸ್ ಮಾಡಿದ. ಇಂಡಿಯನ್ ಫೀಲ್ಡಿಂಗ್ ಸ್ವಲ್ಪ ಲೂಸ್ ಆತಿ ಸಲ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸ್ವಲ್ಪ ಲೂಸ್ ಅದ ಟೈಟ್ ಮಾಡ್ಬೇಕವ್ರ ನೆಕ್ಸ್ಟ್ ಮ್ಯಾಚ್. ಯಾಕಂದ್ರ ನೆಕ್ಸ್ಟ್ ಮ್ಯಾಚ್ ಯಾರ ಜೋಡಿ ಐತಿ ಗೊತ್ತಾನ? ಪಾಕಿಸ್ತಾನ್. ಎಲ್ಲಾರು ಅಲ್ಲಿ ಅವ್ರ ನಮ್ಕಿಂತ ಡಮ್ಮಿ ಫೀಲ್ಡಿಂಗ್ಸ್ ಅವ್ರ ಫೀಲ್ಡಿಂಗ್ ಮುಂದ ನಮ್ ಫೀಲ್ಡಿಂಗ್ ಭಾರಿ ಗ್ರೇಟ್. ಅದಕ್ಕೋಸ್ಕರ ಇಲ್ಲೇ ಒಂದ್ ಸ್ವಲ್ಪ ಟೈಟ್ ಮಾಡಿದ್ರ ಅವ್ರದ್ದು ಇನ್ನೂ ಡಲ್ ಆಗತ್ತ. ಅದ ನಾಳೆ ವಿಡಿಯೋದಾಗ ಮಾಡ್ತೀನಿ ಅಂತ ಅವ್ರ ಬಗ್ಗೆ. ಈಗ ಈ ವಿಡಿಯೋ ಬಗ್ಗೆ ಹೇಳ್ತೀನಿ ಕೇಳ್ರಲ್ಲ. ಫಸ್ಟ್ ದುಬೈದೊಳಗ ಮ್ಯಾಚ್ ನಡೆಯತದ. ಇದು ಪಾಕಿಸ್ತಾನ ನಡೆಯೋದು ದುಬೈದಾಗ ನಡೆಯತೈತಿ. ಯಾಕಪ್ಪ ಅಂತಂದ್ರ ಪಾಕಿಸ್ತಾನದಾಗ ಸೆಕ್ಯೂರಿಟಿ ಇಶ್ಯೂ ಇಲ್ಲಿದ್ದ ದುಬೈದಾಗ ನಡ್ಸಾತಾರ. ಇಂಡಿಯಾದು ಅಷ್ಟು ಮ್ಯಾಚ್ ದುಬೈದಾಗ ಅದಾವ. 5 ಮ್ಯಾಚ್ ಅನ್ ಬರ್ತಾವ. 5 ಮ್ಯಾಚ್ ದುಬೈದಾಗ ಅದಾವ. ಸ್ಟಾರ್ಟಿಂಗ್ ಲೀಗ್ 3 ಮ್ಯಾಚ್ ಇರ್ತಾವ. 1 ಮ್ಯಾಚ್ ಹೋದ್ರು ಹೊರಗ ಇವ್ರೆಲ್ಲ. ಅದಕ್ಕೋಸ್ಕರ ಇಂಡಿಯಾದರ್ದು ಇವತ್ತ ಬಾಂಗ್ಲಾದೇಶ ಜೋಡಿ ಮ್ಯಾಚ್ ಇತ್ತ. ಚಲೋ ಆಡಿ ವಿನ್ ಆಗ್ಯಾರ. ಶುಭ್ಮನ್ ಗಿಲ್ 100 ರನ್ ಹೊಡೆದಾನ ಇವತ್ತ. 101 ರನ್ ಹೊಡೆದಾನ ಶುಭ್ಮನ್ ಗಿಲ್. ಚಲೋ ಬ್ಯಾಟಿಂಗ್. ಬಟ್ ಬಾಲ್ ಜಾಸ್ತಿ ತಿಂದಾನ. ಆದ್ರ ಪಿಚ್ ಕಂಡೀಷನ್ ಹಂಗ ಐತದ. ಅದಕ್ಕ ಚಲೋ ಆಡ್ಯಾನ. ಅವನು 101 ರನ್ ಹೊಡೆದಾನ ಅಂದ್ರ ಭಾರಿ ಗ್ರೇಟ್ ಅದ ಅವಂದು. ವಿರಾಟ್ ಕೊಹ್ಲಿ ಇವತ್ತ ಜಲ್ದಿ ಔಟ್ ಆದ. ಆಮೇಲೆ ಎಲ್ಲಾರು ಆಲ್ಮೋಸ್ಟ್ ಜಲ್ದಿ ಔಟ್ ಆದ. ರೋಹಿತ್ ಶರ್ಮಾ ಸ್ಟಾರ್ಟಿಂಗ್ ಬಂದಾಗ ಹೊಡ್ಯಾಕ ಚಾಲೋ ಅವ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾರೇನ್ರ ಮಾಡ್ಕೊಳ್ಳಿ ಅಂದ್ರ ನೋಡಿದ್ನ ಅಂತಂದ 41 ರನ್ ಹೊಡೆದ. ಕ್ಯಾಚ್ ಆತ, ವಿಕೆಟ್ ಹೋತ. ನೆಕ್ಸ್ಟ್ ಬಂದವ್ರ ಎಲ್ಲಾರು ಪಾಳೆ ಹಚ್ಚಿದ್ರ. KL ರಾಹುಲ್ ಒಂದು 1ನೇ ಬಾಲ ಅಂದ್ರ ಚಾಲು ಆದಗಳೇನೆ ಏನೋ 1 ರನ್ ಗಳಿಸಿಲ್ಲ. ಅವಾಗ ಒಂದ್ ಕ್ಯಾಚ್ ಮಿಸ್ ಮಾಡಿಬಿಟ್ರಿ ಅವ್ರ. ಕ್ಯಾಚ್ ಮಿಸ್ ಮಾಡಿದ್ರೆ ಮ್ಯಾಚ್ ಮಿಸ್ ಮಾಡಿದ್ರ ಅವ್ರ. ಅಲ್ಲಿದ್ದ KL ರಾಹುಲ್ ಬಿಡ್ಲೇ ಇಲ್ಲ. ಅವ್ರಿಗೆ ಆಡಿದ 45 ರನ್ ಹೊಡೆದವ. 3 6 2 4 ನಾಯಿ ಹೊಡೆದಂಗ ಹೊಡೆದವ್ರಿ ಬಾಂಗ್ಲಾದೇಶದವ್ರಿಗೆ. ಆದ್ರ ನಮ್ ಕೊಹ್ಲಿ ಸೇಡ್ ತಿರ್ಸೋಣದೊಬ್ಬ ಮಿಸ್ ಆದ. ಸಿಗ್ತಾನ ಎಲ್ಲಿ ಹೋಗಿ. ಕೊಹ್ಲಿ ಸೇಡಿನ ಪುಟದೊಳಗ ಒಬ್ಬ ಇರ್ತಾನ. ಅವನ್ ಎಲ್ಲಿ ಹೋದ್ರು ಬಿಡಲ್ಲ. ಅವನ್ ಸೇಡ್ ತಿರ್ಸ್ಕೊಂತಾರ. ಮ್ಯಾಚ್ ಮಾತ್ರ ಇವತ್ತು ಗೆದ್ದೀವಿ. ನೆಕ್ಸ್ಟ್ ನಾಳೆ ಒಂದ್ ದಿವ್ಸ ಬಿಟ್ಟು ನಾಡ್ದ ಪಾಕಿಸ್ತಾನ್ ಜೋಡಿ ಐತಿ. ಅದು ದುಬೈದೊಳಗ. ಪಾಕಿಸ್ತಾನ್ ಜೋಡಿ ಗೆಲ್ತೀವಿ ನಾವು. ಅದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರ ಹೈ ವೋಲ್ಟೇಜ್ ಮ್ಯಾಚ್ ಇದ್ದಂಗ. ಇದು ಸಣ್ಣ ಪುಟ್ಟ ಇವೆಲ್ಲ ಸಣ್ಣ ಪುಟ್ಟ ಟೀಮ್. ಇವನ್ ಇಂಟರ್ನ್ಯಾಷನಲ್ ಟೀಮ್ ಅಂದ್ರ ಸಣ್ಣ ಪುಟ್ಟನ ಇವು ನಮ್ ಇಂಡಿಯಾಕ. ಯಾಕಂದ್ರ ಟೋಟಲ್ 40 ಬಾರಿ ಆಡೈತೆ ಅಂದ್ರ 32 ಸಲ ಇಂಡಿಯಾನಾಗ ಐತಿ. 8 ಸಲ ಅದ ಅವ್ರ ದೇಶದಾಗ ಬಾಂಗ್ಲಾದೇಶದಾಗ ಆಡೇ ಅಷ್ಟ ಸೋತೈತಿ. ಬಟ್ ಇಷ್ಟು ಸಲ ನಮ್ ಇಂಡಿಯಾ ಗೆದ್ದೈತಿ. ಇವತ್ತೂ ನಮ್ ಇಂಡಿಯಾನಾಗ ಗೆಲ್ಲತನ ಕಾನ್ಫಿಡೆನ್ಸ್ ಇತ್ತು ನಮಗ. ನೋ ಕಾಮೆಂಟ್ಸ್. ಇಲ್ಲ ಸರ್. ಇವತ್ತಿನ ಬೆಸ್ಟ್ ಮೂಮೆಂಟ್ಸ್ ಏನಪ್ಪಾ ಅಂತಂದ್ರ ರೋಹಿತ್ ಶರ್ಮಾನು ODI ಒಳಗ 11,000 ರನ್ ಅದು ಒಂದ್ ಬೆಸ್ಟ್ ಮೂಮೆಂಟ್. ಬಟ್ ಒಂದ್ ಮಿಸ್ ಆತ. ಅದು ಅಕ್ಷರ್ ಪಟೇಲ್ ಅಂದ ಹ್ಯಾಟ್ರಿಕ್ ಆಗದ. ಅದು ಒಂದ್ ಮಿಸ್ ಆತ. ಅದು ರೋಹಿತ್ ಶರ್ಮಾ ಕ್ಯಾಚ್. ಅದು ಫೀಲ್ಡಿಂಗ್ ಇಶ್ಯೂಲಿದ್ದ ಆತ. ಮೊಹಮ್ಮದ್ ಶಮಿ ಅವ್ರದ್ದು 200 ವಿಕೆಟ್ಸ್ ಅದು. ಮೊಹಮ್ಮದ್ ಶಮಿ ಅದ್ 200 ವಿಕೆಟ್. ಜಡೇಜಾ ಅಂದ 200 ಇನ್ನಿಂಗ್ಸ್ ODI ಆಡ್ಯಾನ. ODI 200 ಇನ್ನಿಂಗ್ಸ್ ಆಡ್ಯಾನ. ಮತ್ತ ಇನ್ನೊಂದ್ ಬೆಸ್ಟ್ ಮೂಮೆಂಟ್ ಏನಪ್ಪಾ ಅಂತಂದ್ರ ಹರ್ಷಿತ್ ರಾಣಾ ಅವ್ರ ಡೆಬ್ಯೂ ಮಾಡಿದ ಟೆಸ್ಟ್ ಆತು, ಒನ್ ಡೇ ಆತು, T20 ಆತು, ICC ಚಾಂಪಿಯನ್ಸ್ ಟ್ರೋಫಿ ಒಳಗ ಆತು. ಎಲ್ಲಾದ್ರೂ ಕನ್ಸಿಸ್ಟೆನ್ಸಿ ಆಗಿ 3 ವಿಕೆಟ್ ತಗೋತ ಬಂದಾನ. ಎಲ್ಲಿದ್ರು 3 ಲಕ್ಕಿ ನಂಬರ್ 3 ಅಂತಾನ ಅನ್ಕೋರಿ ಅವಂದ. ಇವತ್ತಿನ ಮ್ಯಾಚ್ ಗೆದ್ದಾರ. ನೆಕ್ಸ್ಟ್ ಪಾಕಿಸ್ತಾನ್ ಜೋಡಿ ಐತಿ. ಅಲ್ಲಿ ತನ ಎಲ್ಲಾರು ವಿಡಿಯೋ ನೋಡ್ರಿ ಅಂತ ಹೇಳ್ತಾನ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.